ಸ್ಟೇಜ್ ಮ್ಯಾಗ ಅಲ್ಲಲ್ಲಿ ನಿಂತು ಎಲ್ಲರೂ ಕೆಳಗೆ ಬಂದ್ರೆ ಚಲೋ ಆಕೈತಿ, ಗೌಡ್ರಿಗೂ ಮಾತಾಡಕ್ಕೆ ಅನುಕೂಲ ಆಕೈತಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಬೀರ್ನಗಡ್ಡಿ ಗ್ರಾಮದಲ್ಲಿ ಜಗಜ್ಯೋತಿ ಶ್ರೀ ವಿಶ್ವಗುರು ಬಸವಣ್ಣನವರ ಅಶ್ವಾರೂಢ ಕಂಚಿನ ಪುತ್ಥಳಿಯ ಅನಾವರಣ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಕರ್ನಾಟಕ ರಾಜ್ಯದ ನೆಚ್ಚಿನ ನೇತಾರರು, ಯುವಕರ ಕಣ್ಮನಿ, ಹಿಂದೂ ಹೃದಯ ಸಾಮ್ರಾಟರೆಂದರೆ ಪರಿಚಿತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರೇ, ವೇದಿಕೆಯ ಮೇಲೆ ಆಶೀತರಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿ ಅವರೇ, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರೇ, ಸಮಾಜದ ಮುಖಂಡರಾಗಿರ್ತಕ್ಕಂಥ ಫಿರೋಜಿ ಅವರೇ, ಕಲ್ಲಪ್ಪನವರೇ, ಎಲ್ಲರ ಹೆಸರು ತಗೊಳ್ಳಾರದ ವೇದಿಕೆಯ ಮೇಲೆ ಆಶೀತರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚು ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ ಮತ್ತು ಈ ವೇದಿಕೆಗೆ ಗೌರವವನ್ನು ಕೊಟ್ಟು ಲೋಸೂರದಿಂದ ಇಲ್ಲಿ ತನಕ ನಮ್ಮ ಯುವಕರು ಬಹಳ ಅತ್ಯಂತ ಉತ್ಸಾಹದಿಂದ ಬೈಕ್ ರ್ಯಾಲಿ ಮೂಲಕ ಇಲ್ಲಿ ಅವ್ರನ್ನ ಬಸನಗೌಡರನ್ನ ಬೀರ್ನಗಡ್ಡಿಗೆ ಸ್ವಾಗತ ಮಾಡಿದರು. ಅದೇ ರೀತಿ ಊರಾಗಿನ ಎಲ್ಲ ಹಿರಿಯರು, ಹೆಣ್ಮಕ್ಕಳು, ಯುವಕರು ಎಲ್ಲರೂ ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದ್ರಿ. ಮೊದಲನೇದು ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಬೀರ್ನಗಡ್ಡಿ ಗ್ರಾಮ ನನಗಂತೂ ನನ್ನ ಸ್ವಂತ ಊರಿಗಿಂತ ಹೆಚ್ಚು ಪ್ರೀತಿ ಗ್ರಾಮ ಇದು. ಯಾಕಂತಂದ್ರ ಪ್ರಾರಂಭದ ದಿನದೊಳಗೆ ನನಗ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಡತಕ್ಕಂಥ ಸಂದರ್ಭದೊಳಗ ಅತ್ಯಂತ ಹೆಚ್ಚು ಮತಗಳನ್ನು ಕೊಟ್ಟಂತ ಊರು ಯಾವುದರೇ ಇದ್ರೆ ಅದು ಬೀರ್ನಗಡ್ಡಿ ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತಾರೆ. ಹೀಗಾಗಿ ಬೀರ್ನಗಡ್ಡಿ ಅವ್ರಿಗೆ ಏನ ಕಾರ್ಯಕ್ರಮ ಇಟ್ಕೊಳ್ಳಿ, ನಾವು ವಿಶೇಷವಾಗಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧ್ಯಕ್ಷ ಆಗಿದ್ದರಾಗಿರ್ಬೋದು, ಅಥವಾ ನಾನು ಬೋರ್ಡ್ ಚೇರ್ಮನ್ ಆಗಿದ್ದಾಗಿರ್ಬೋದು, ಅಥವಾ ಈಗ ರಾಜ್ಯಸಭಾ ಸದಸ್ಯನಾದ್ಮೇಲೂ ಕೂಡ ನನ್ನ ಬೇರೆ ಇಲ್ಲಿ ಗಟ್ಟಿದವ, ನಾನು ನಿಮ್ಮೆಲ್ಲರ ಜೊತೆ ಒಡನಾಟದ ನಾನು. ಹೀಗಾಗಿ ಗ್ರಾಮದ ಹಿರಿಯರು ಏನೇ ಕೆಲಸ ತಗೊಂಡ್ಬಂದಾಗ ನಾನು ಯಾವುದಕ್ಕೂ ಯಾವಾಗೂ ಇಲ್ಲ ಅಂದಿಲ್ಲ ಅವ್ರಿಗೆ. ಎಷ್ಟು ಸಿಕ್ಕದ ಅಷ್ಟ ಮೊದಲೇಂತ ನಿಮ್ಮ ಬೀರ್ನಗಡ್ಡಿಗೆ ದತ್ತ ಪಾಲ ಇಟ್ಟ ಉಳಿದವ್ರಿಗೆ ಕೊಟ್ಟಿರ್ತೀವಿ ನಾವು, ಯಾವುದ ಫಂಡ್. ಹೀಗಾಗಿ ಈ ಬಸವೇಶ್ವರ ಕಂಚಿನ ಪುತ್ಥಳಿಯನ್ನ ಇವತ್ತು ಸಣ್ಣ ಊರಾದ್ರೂ ಕೂಡ ಎಲ್ಲ ದುಡಿಮೆಯಿಂದ ಬದುಕ್ತಕ್ಕಂಥ ಊರೆಲ್ಲ ಆದ್ರೂ ಕೂಡ ಎಲ್ಲ ಊರವರು ಬಹಳ ಉದಾರ ಮನಸ್ಸಿನಿಂದ ದೇಣಿಗೆ ಕೊಡೋದ್ರ ಮುಖಾಂತರ ದೊಡ್ಡ ದೊಡ್ಡ ಊರವ್ರು ಮಾಡಕ್ ಆಗ್ಲಾರ್ದಂತ ಕೆಲಸ ಸಣ್ಣ ಊರವ್ರು ನೀವು ಮಾಡಿದಿರಲ್ಲ, ನೀವು ಇಡೀ ತಾಲೂಕಿನಾಗ ನೀವು ಅಭಿನಂದನಾರ್ಹರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ನಾವು ಬಸವಣ್ಣವ್ರ ಪುತ್ಥಳಿ ಕುಣಿಸ್ಬೇಕಾಗೈತೆ ಅಂತಂದ್ರ ಯಾವುದೇ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿತ್ವ ಬೇಕಾಗೈತೆ. ಬಹುಶಃ ನಾವು ನೆನಪು ಮಾಡ್ಕೊಂಡ್ರ ಇಲ್ಲಿ ಕುಂತವ್ರನ್ನ ಬಹಳ ಮಂದಿನ ಎಬಿಸ್ ನಾವೇನ್ರ ಪ್ರಶ್ನೆ ಕೇಳಿದ್ರ ಅಥವಾ ನನ್ನ ಕೇಳಿದ್ರ ಉತ್ತರ ಕೊಡಕ್ ಆಗೋದಿಲ್ಲ. ನಮ್ಗೆ ಏನ್ ಉತ್ತರ ಕೊಡಕ್ ಆಗೋದಿಲ್ಲ ಅಂದ್ರ ನಾವ್ ಯಾರಾದ್ರೂ ನಿಮ್ಮ ಅಪ್ಪನ ಹೆಸರೇನಂದ್ರೆ ಹೇಳ್ಬೋದು, ನಮ್ಮ ಅಪ್ಪ ಇಂತಾವ ಅಂತ ಹೇಳಿ. ನಿಮ್ಮ ಅಜ್ಜನ ಹೆಸರೇನಂದ್ರೆ ಅಜ್ಜನ ಹೆಸರು ಹೇಳ್ಬೋದು, ನಮ್ಮ ಅಜ್ಜ ಇಂತಾವ ಅಂತ ಹೇಳಿ. ನಿಮ್ಮ ಅಜ್ಜನ ಅಪ್ಪನ ಹೆಸರು ಹೇಳಂದ್ರೆ ನಾವು ತಿನ್ಕಾಡಕ್ ಚಾಲೂ ಮಾಡ್ತೋ ಬಹುತೇಕ. ಮತ್ತ ಅವ್ರ ಅಪ್ಪನ ಹೆಸರು ಕೇಳ್ರಿ ಅಂತೂ ಯಾರಿಗೂ ಗೊತ್ತೇ ಇರಂಗಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರ ಬಸವಣ್ಣವರು 12ನೇ ಶತಮಾನದೊಳಗೆ, ನಾವು 21ನೇ ಶತಮಾನಕ್ಕೆ ಬಂದು 900 ವರ್ಷಗಳ ಹಿಂದ ಆಗಿ ಹೋದಂತ ಬಸವಣ್ಣವರ ನಮ್ಮ ಕುಟುಂಬಕ್ಕೂ ಗೊತ್ತಿಲ್ಲ, ನಿಮ್ಮ ಕುಟುಂಬಕ್ಕೂ ಗೊತ್ತಿಲ್ಲ, ಈ ಊರಾಗೂ ಹುಟ್ಟಿಲ್ಲ, ನಮ್ಮ ವಂಶಜರು ಅಲ್ಲ. ಆದ್ರ ಸಮಾಜದ ಸಲುವಾಗಿ ಇಡೀ ವಿಶ್ವಕ್ಕನ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿತ್ವ ಅವರು. ಹೀಗಾಗಿ ಇತ್ತೀಚೆಗೆ ನಾನು ರಾಜ್ಯಸಭಾ ಸದಸ್ಯನಾದ ನಂತರ ನಾನು ಫಸ್ಟ್ ಅಲ್ಲಿ ಗ್ರೀಟಿಂಗ್ಸ್ ಕಳಿಸುವಾಗ ನಾನೊಂದು ಇದನ್ನ ಬರೆದು ಕಳಿಸಿದೆ. ಏನಂದ್ರ
ಇಡೀ ವಿಶ್ವಕ್ಕ ಪಾರ್ಲಿಮೆಂಟಿನ ಕಲ್ಪನೆ ಕೊಟ್ಟಂತ ಜಗತ್ತಿನ ಮೊದಲ ವ್ಯಕ್ತಿ ಯಾರಾದ್ರೂ ಇದ್ರದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣ ಅಂತಕ್ಕಂಥ ಮಾತನ್ನ ನಾನು ಹೇಳಿದವ. ಪಾರ್ಲಿಮೆಂಟ್ ಈಗ ನೋಡ್ತಾ ಇದೀವಿ ನಾವು. ಪಾರ್ಲಿಮೆಂಟ್ನಾಗಿನ ದೇಶದ ಎಲ್ಲಾ ರಾಜ್ಯಗಳಿಂದ ಜನ ಬರ್ತಾರೆ, ಎಲ್ಲಾ ಸಮುದಾಯದಿಂದ ಜನ ಬರ್ತಾರೆ, ಯಾವುದೇ ಒಂದೇ ಸಮುದಾಯ ಅಂತಲ್ಲ. ಈಗ ನಮ್ಮ ಅನೇಕ ಯುವಕರು ಬಂದು ನಮಗ ನೀಲಿ ಟಾವೆಲ್ ಹಾಕೋದ್ರ ಮುಖಾಂತರ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿತ್ರವನ್ನ ಕೊಟ್ಟು ಸನ್ಮಾನ ಮಾಡಿದ್ರು. ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕ ಸಂವಿಧಾನವನ್ನು ಕೊಟ್ಟರು, ಯಾರು ಶೋಷಿತರಂದ್ರೆ ಕೇವಲ ಒಂದೇ ಸಮಾಜ ಅಂತ ಹೇಳಕ್ ಆಗೋದಿಲ್ಲ. ಇವತ್ತು ದೊಡ್ಡ ದೊಡ್ಡ ಸಮಾಜ ಕೂಡ ಶೋಷಿತ ಆಗತಕ್ಕಂಥ ಸಂದರ್ಭ ಬಂದವು. ಹೀಗಾಗಿ ಶೋಷಣೆಗೊಳಗಾದಂತ ಸಮಾಜ ಕೂಡ, ಶೋಷಿತ ವ್ಯಕ್ತಿಗಳು ಕೂಡ ಈ ದೇಶದ ಕಾರಬಾರದಲ್ಲಿ ಆಡಳಿತ ನಡೆಸುವಲ್ಲಿ ಕೂಡ ಪಾಲುದಾರರಾಗಬೇಕನ್ನಂತ ಕಲ್ಪನೆ ಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೊಟ್ಟರು. ಅದೆಲ್ಲಕ್ಕಿಂತ ಮೊದಲ ಬಸವಣ್ಣವರು ಕೂಡಲ ಸಂಗಮದೊಳಗ ಜಗತ್ತಿನ ಅನೇಕ ರಾಷ್ಟ್ರಗಳಿಂದ ಬಂದು ತಮ್ಮ ವಿಚಾರವನ್ನ ಮಂಡನೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನಾವು ಕೇಳಿದ್ವಿ. ಅನುಭವ ಮಂಟಪದೊಳಗೆ ತಮ್ಮ ವಿಚಾರಗಳನ್ನ ಹೇಳ್ತಾ ಇದ್ರು, ಹೆಂಗಿರ್ಬೇಕು ಜಗತ್ತನ್ನುವಂಥದ್ರ ಬಗ್ಗೆ. ಮತ್ತು ಜಾತಿಯನ್ನ ಮೀರಿದ, ಕಾಯಕವೇ ಕೈಲಾಸವೆಂದು ಸಾರಿದ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಅಸಹ್ಯ ಫಲಬೇಡ, ತನ್ನ ಬನ್ನಿಸಬೇಡ, ಇದಿರು ಹಳಿಯಲ್ಲ ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳಿ ಜಗತ್ತಿಗೆ ಒಂದು ಕಾಯಕದ ಸಂದೇಶವನ್ನು ಕೊಟ್ಟರು. ಅಂದ್ರೆ ಎಲ್ಲೆಲ್ಲಿ ಲೂಟಿ ಮಾಡಿ ತಂದಿದ್ದ ಜನರಿಗೆ ಅನ್ನ ಹಾಕುವಂತದ್ದಲ್ಲ, ನಾನು ದುಡಿದು ನನ್ನ ದುಡಿಮೆಯೊಳಗೂ ಕೂಡ ಒಂದಿಷ್ಟು ಜಂಗಮರಿಗೆ ಉಣಿಸ್ಬೇಕನ್ನುವಂತ ಕಲ್ಪನೆಯನ್ನ ಅವತ್ತು ಬಸವಣ್ಣವ್ರು ಕೊಟ್ಟರು. ಅನೇಕ ವಿಚಾರಗಳನ್ನ, ಸಮಾನತೆಯನ್ನ ಅವ್ರು ಇಟ್ಟರು. ಇವತ್ತು ನಾವು ಮಹಿಳಾ ಮೀಸಲಾತಿಗೆ ನಾವು ಹೋರಾಟ ಮಾಡಿದ್ವಿ. ಮೊನ್ನೆ ಹೆಣ್ಮಕ್ಳು ಕೂಡ 33% ಲೋಕಸಭೆ ಒಳಗ, ರಾಜ್ಯಸಭೆ ಒಳಗ, ವಿಧಾನಸಭೆಯೊಳಗ, ವಿಧಾನ ಪರಿಷತ್ನೊಳಗೆ ಬರಬೇಕನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಈಗಾಗಲೇ 50% ನಾವು ಮಹಿಳೆಯರಿಗೆ ಪಂಚಾಯತಿ ಒಳಗೆ ವ್ಯವಸ್ಥೆ ಕೊಟ್ಟಿದ್ದೀವಿ. ಆದ್ರೆ ಅವತ್ತ ಬಸವಣ್ಣವರು ಮಹಿಳೆಯರಿಗೂ ಕೂಡ ಸಮಾನ ಹಕ್ಕನ್ನು ಕೊಟ್ಟಿದ್ರು ಅನ್ನುವಂಥದ್ದು ಯಾವತ್ತಂದ್ರ 900 ವರ್ಷಗಳ ಹಿಂದೆ ನಾವು ನೆನಪು ಮಾಡಬೇಕು, ಅವಾಗೂ ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ನಾನು ಯಾಕೆ ಈ ಮಾತುಗಳನ್ನ ನೆನಪು ಮಾಡ್ಕೊಳ್ತೀನಿ ಅಂತಂದ್ರ, ಬಸವಣ್ಣವ್ರು ನಮ್ಮ ಸಂಬಂಧಿಕರಲ್ಲ, ನಮ್ಮ ಮನ್ಯಾಗ ಹುಟ್ಟಿಲ್ಲ, ನಮ್ಮ ಊರಾಗ ಹುಟ್ಟಿಲ್ಲ, ನಮ್ಮ ತಾಲೂಕಿನಾಗ ಹುಟ್ಟಿಲ್ಲ, ಆದ್ರೆ ನಮ್ಮ ರಾಜ್ಯದೊಳಗೆ ಹುಟ್ಟಿ ಇಡೀ ಜಗತ್ತು ಮೆಚ್ಚುವಂತ ಕೆಲಸ ಮಾಡಿರ ಅಂತ ಹೇಳಿ 900 ವರ್ಷ ಆದ್ರೂ ಕೂಡ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಆ ಮೂರ್ತಿಯೊಳಗ ನಾವು ಕಾಣ್ತಾ ಇದೀವಿ ಅವ್ರ ವಿಚಾರಗಳನ್ನ ಕಾಣ್ತಾ ಆ ವಿಚಾರ ಕೇವಲ ಮೂರ್ತಿಯನ್ನ ಮಾಡಿ ಇಟ್ಟು ಅದನ್ನ ಕಾಣುವುದಷ್ಟ ಅಲ್ಲ, ಸಾಧ್ಯ ಇದ್ದಷ್ಟು ನಾವೆಲ್ಲ ಅನುಷ್ಠಾನಗೊಳಿಸಕ್ಕೂ ಪ್ರಯತ್ನ ಮಾಡ್ಬೇಕಾಗೈತಿ. ಸಾಧ್ಯ ಇದ್ದಷ್ಟ ಮೂರ್ತಿ ಮಾಡಿದೀವಿ, ಅವ್ರ ವಿಚಾರಗಳನ್ನ ಜನರಿಗೆ ತಿಳಿಸಿದೀವಿ, ಹೋಗುವಾಗ ಬರುವಾಗ ಅವರಿಗೆ ನಮಸ್ಕಾರ ಮಾಡ್ತೀವಿ. ನಾವು ಎಷ್ಟು ಅಳವಡಿಸಿಕೊಂಡು ಅನ್ನುವಂಥದ್ದು ಮುಖ್ಯದ ಇನ್ನು ಬರುವಂತ ದಿವಸದೊಳಗೆ. ಆದ್ರಿಂದ ನಾನು ವಿನಂತಿ ಮಾಡ್ತೇನೆ, ಬಹಳಷ್ಟು ನೀವು ಸಜ್ಜನರಿದ್ದೀರಿ, ಬಸವ ಪರಂಪರೆಯನ್ನ ನಂಬಿದವರಿದ್ದೀರಿ. ಮೊದಲಿನಿಂದ ನಾನು ನೋಡ್ತೀನಿ, ಇಲ್ಲೆಲ್ಲ ಅನೇಕ ಜನ ಯುವಕರು ಕೂಡಲ ಸಂಗಮಕ್ಕೆ ಹೋಗಿ 15 ದಿವಸ ಗಂಟೆ ನೀವು ಸೇವಾ ಸಲ್ಲಿಸಿ ಬರ್ತೀರಿ ಸಂಕ್ರಾಂತಿ ಸಂದರ್ಭದೊಳಗೆ. ಅಂದ್ರೆ ಒಂದು ಸಂಸ್ಕಾರದ ನಿಮ್ಗೆ ಆ ಸಂಸ್ಕಾರವನ್ನ ಮುಂದುವರಿಸಬೇಕಾದಂತ ಅಗತ್ಯದ. ಅದರ ಪ್ರತಿರೂಪವಾಗಿ ಇವತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಸೇರಿ ಬಸವಣ್ಣವರ ಮೂರ್ತಿಯನ್ನ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅನೇಕ ಪೂಜ್ಯರು, ನಾಡಿನ ಅನೇಕ ಹಿರಿಯರು ಬಂದು ಇಲ್ಲಿ ಉದ್ಘಾಟನೆಯನ್ನ ಮಾಡಿ ಇವತ್ತು ಅದು ಲೋಕಾರ್ಪಣೆ ಆಗಿದೆ. ಆ ಲೋಕಾರ್ಪಣೆ ಆದಂತ ಮೂರ್ತಿಯನ್ನ ನಮ್ಮ ಮನಸ್ಸಿನೊಳಗೆ ಸ್ಥಾಪನೆ ಮಾಡ್ಕೋಬೇಕಾಗಿತ್ತು. ಕೇವಲ ಊರು ಹೊರಗಡೆ ಎಲ್ಲೋ ಒಂದು ಮೂರ್ತಿ ಇಟ್ಟು ಅದನ್ನು ಸ್ಥಾಪನೆ ಮಾಡಿದವರು ಬಾಹ್ಯವಾಗಿ, ಆದ್ರೆ ಆಂತರಿಕವಾಗಿಯೂ ಕೂಡ ಬಸವಣ್ಣನ ನಮ್ಮ ಮನಸ್ಸಿನೊಳಗೂ ಕೂಡ, ನಮ್ಮ ಹೃದಯದೊಳಗೂ ಕೂಡ ಸ್ಥಾಪನೆ ಮಾಡ್ಕೋದ್ರ ಮುಖಾಂತರ ಕಾಯಕದಿಂದ ಕೈಲಾಸವನ್ನ ಕಾಣ್ತಕ್ಕಂಥ ಕೆಲಸ ಮೊದಲಿನಿಂದ ನಮ್ಮ ರೈತರು ಮಾಡೇ ಮಾಡ್ತಾರೆ. ಯಾಕೆ ರೈತರು ನಾನು ನೆನಪು ಮಾಡ್ಕೋತೀನಂತಂದ್ರ, ಈ ಜಗತ್ತಿನೊಳಗೆ ಲಾಭರೇ ಆಗಲಿ ಲುಕ್ಸಾನರೇ ಆಗಲಿ, ಈ ವರ್ಷ ಲುಕ್ಸಾನ ಆತತೆ ಮುಂದಿನ ವರ್ಷ ಬಿತ್ತುದ್ ಬಿಡುದಿಲ್ಲ ಯಾರು. ಯಾವ್ದಾರೆ ಫ್ಯಾಕ್ಟ್ರಿ ತಗೋರಿ, ಈ ವರ್ಷ ಲುಕ್ಸಾನ ಆತರ ಮುಂದಿನ ವರ್ಷ ಕದ ಹಾಕಿರ್ತಾರೆ. ಯಾವ್ದಾರೆ ಅಂಗಡಿ ತಗೋರಿ, ಈ ವರ್ಷ ಲುಕ್ಸಾನ ಆತರ ಮುಂದಿನ ವರ್ಷ ಕದ ಹಾಕಿರ್ತಾರೆ. ಲಾಭಕ್ಕಾಗಿ ದುಡಿಯುವಂತ ವರ್ಗಗಳದವ, ಅದನ್ನ ಮೀರಿ ಲಾಭ ಇಲ್ದನ ದುಡಿಯುವಂತ ಒಂದೇ ವರ್ಗ ಯಾವ್ದಾದ್ರು ಇದ್ರೆ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ರೈತ ಮಾತ್ರ. ಇವತ್ತು ನಾವು ಲಾಭನೂ ನೋಡಿಲ್ಲ, ಲುಕ್ಸಾನು ನೋಡಿಲ್ಲ. ಮುಂದಿನ ವರ್ಷ ಮತ್ತೆ ನಾವು ಬಿತ್ತು
ಅಂದ್ರೆ ನಾಡಿಗೆ ಅನ್ನ ಕೊಡೋದೇ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದಂತ ರೈತ ಕುಲದಿಂದ ಬಂದಂತ ಜನ ಅದರ ಇಲ್ಲಿ. ಹೀಗಾಗಿ ನಾನು ಹೆಚ್ಚು ಹೊತ್ತು ಮಾತಾಡುದಿಲ್ಲ. ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಯತ್ನಾಳ್ ಸಾಹೇಬ್ರದ್ದು ನಮ್ದು ಬಹಳ ಹಳೆ ಒಡನಾಟ. ಬಹುಶಃ ನಾನು ಜಿಲ್ಲಾ ಅಧ್ಯಕ್ಷ ಇದ್ದಾಗ, ಪಾರ್ಟಿ ಜಿಲ್ಲಾ ಅಧ್ಯಕ್ಷ ಇದ್ದಾಗ, ಅವರು ಬಿಜಾಪುರ ಜಿಲ್ಲಾ ಪಾರ್ಟಿ ಅಧ್ಯಕ್ಷ ಆಗಿದ್ರು. ಅವರು 94ರಾಗ ಚುನಾವಣೆಗೆ ನಿಂತರು, ನಾವು 94ರಾಗ ಚುನಾವಣೆ ನಿಂತು. ಅವ್ರು ಒಂದ ಹೊರತನಾಗ ಗೆದ್ದ MLA ಆಗಿ ಮುಂದೆ ಬಂದ್ಬಿಟ್ರು. ಅವ್ರು ನಾವು 94ರಾಗ ಸೋತ್ ಹೋದ್ವಿ. ಯಾಕಂದ್ರೆ ಪಾರ್ಟಿ ಯಾರಿಗೆ ಗೊತ್ತಿರಲಿಲ್ಲ. ಆದ್ರೆ ಬಸನಗೌಡ ಪಾಟೀಲ್ ಅವತ್ತಿಂದ ಏನು ಗೆದ್ರು, ಅವತ್ತಿಂದ ಹಿಂತಿರುಗಿ ನೋಡುವಂತ ಕೆಲಸ ಆಗಿಲ್ಲ. ಹೀಗಾಗಿ ಕೇಂದ್ರದ ಸಚಿವರಾಗಿ, ಇವತ್ತು ಕರ್ನಾಟಕದಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಸಮುದಾಯದ ನೇತೃತ್ವವನ್ನು ವಹಿಸಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಮಾಜವನ್ನು ಸಂಘಟನೆ ಮಾಡಿ, ಹೋರಾಟ ಮಾಡಿ, ಇವತ್ತು ಅನೇಕ ವ್ಯವಸ್ಥೆಗಳು ಅವ್ರ ವಿರುದ್ಧ ಇದ್ರೂ ಕೂಡ ಒಂಟಿ ಸಲಗದಂತೆ ಇವತ್ತು ಅವ್ರು ಮುನ್ನುಗ್ತಾ ಇದ್ದಾರೆ. ಹೀಗಾಗಿ ಜನನು ಕೂಡ ಅವರಿಗೆ ಹೋದಲ್ಲೆಲ್ಲ ಅತ್ಯಂತ ಪ್ರೀತಿ ಅಭಿಮಾನದಿಂದ ಅವ್ರನ್ನ ಕರೀತಾ ಇದಾರ, ಅವ್ರ ಜೊತೆ ನಿಲ್ತಾ ಇದಾರ ಗಟ್ಟಿಯಾಗಿ. ಅದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಹೀಗಾಗಿ ಸಮಾಜಕ್ಕೊಬ್ಬರ ನೇತೃತ್ವ ಬೇಕಾಗ್ತದೆ. ಆ ನೇತೃತ್ವ ಇವತ್ತು ಬಸನಗೌಡ ಪಾಟೀಲ್ರಲ್ಲಿ ಇಡೀ ಸಮುದಾಯ ಇವತ್ತು ಕಾಣ್ತಾ ಇದೆ. ಮತ್ತೆ ಕೇವಲ ಒಂದು ಸಮುದಾಯಕ್ಕೆ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಸೀಮಿತ ಮಾಡೋದು ಬೇಡ, ಅವರು ಆಗೋದು ಬೇಡ ಅಂತ ಅನಿಸ್ತದೆ. ಅವರಂತೂ ಆಗತ್ತಿಲ್ಲ. ಯಾಕಂದ್ರೆ ಎಲ್ಲಾ ಸಮುದಾಯದ ಪರವಾಗಿ ಧ್ವನಿ ಎತ್ತಕ್ಕಂತ ಒಂದು ಗಟ್ಟಿ ಧ್ವನಿ ಕರ್ನಾಟಕದ ಆಧಾರ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಅಭಿಮಾನದಿಂದ ಹೇಳ್ಬೇಕಾಗ್ತದೆ. ಹಾಲು ಮತ್ತು ಸಮಾಜದ ಸಲುವಾಗಿನೂ ನೀವು ಅವರಿಗೆ ಮೀಸಲಾತಿಯನ್ನ ಕೊಡಬೇಕು, ST ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಧ್ವನಿ ಐತ್ರಿ. ಅವ್ರು ಯಾರು ಮಾತಾಡ್ಲಾರಂತ ಸಂದರ್ಭದವರು SC ST ಸಮುದಾಯದ ದುಡ್ಡನ್ನ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದಾಗ ವಿಧಾನಸಭೆಯಲ್ಲಿ ಒಂಟಿಯಾಗಿ ಕೂಡ ಅವರು ಎದ್ದು ನಿಂತು ಮಾತಾಡಿದ್ರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಹಣ ನೀವು ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮಾತಾಡಿದ್ರು. ನಮ್ ಜೊತೆಗಿರ್ತಕ್ಕಂಥ ಅನೇಕ ಸಮುದಾಯಗಳು, ಅದು ಮರಾಠ ಸಮುದಾಯ ಇರಬಹುದು, ಅದು ಉಳಿದಂತ ಅನೇಕ ಸಮುದಾಯಗಳು, ಎಲ್ಲಾ ಸಮುದಾಯಗಳ ಹೆಸರು ಹೇಳಕ್ ಹೋಗುದಿಲ್ಲ, ಎಲ್ಲಾ ಸಮುದಾಯಗಳು ಕೂಡ ನ್ಯಾಯಯುತವಾದಂತ ಮೀಸಲಾತಿ ಸಿಗ್ಬೇಕನ್ನುವಂತ ಹೋರಾಟವನ್ನ ಮಾಡಿದಂತ ಮತ್ತು ಅವ್ರ ಪರವಾಗಿ ಧ್ವನಿ ಎತ್ತಿದ್ದಕ್ಕಂತ ಸರ್ವ ಸಮಾಜದ ಒಬ್ಬ ಹಿಂದೂ ನಾಯಕನಾಗಿ ಹೊರಹೊಮ್ಮಿದಂತ ಸನ್ಮಾನ್ಯ ಬಸನಗೌಡ ಪಾಟೀಲ್ ಅವರು ಈ ಭಾಗದೊಳಗೆ ಸಾಕಷ್ಟು ಪ್ರವಾಸವನ್ನು ಮಾಡಿದ್ದಾರೆ. ಇತ್ತೀಚೆಗೆ ನಾವು ಯಾವ್ದು ನಮ್ಮ ಬಳೋಬಾಳ ಗ್ರಾಮದೊಳಗೂ ಕೂಡ ಬಸವಣ್ಣವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಕೂಡ ಬಂದಿದ್ವಿ. ಅವಾಗೂ ಕೂಡ ಬಹಳ ದೊಡ್ಡ ಪ್ರಮಾಣದೊಳಗ ಶೋಭಾಯಾತ್ರೆ ಒಳಗೆ ಜನ ಕರ್ಕೊಂಡ್ ಬಂದಿದ್ರು. ಇವತ್ತು ನಮ್ಮೂರಾಗೂ ಬಸವಣ್ಣವರ ರಥ ಎಳಿತಾ ಇತ್ತು, ಆ ತೇರಿಗೆ ಚಾಲನೆ ಕೊಟ್ಟು ಈ ಕಡೆ ಬಂದಿದ್ವಿ ನಾವು. ಹೀಗಾಗಿ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದಿರಿ. ನೀವು ಬೆಳಿಗ್ಗೆ ಕಾರ್ಯಕ್ರಮ ಇಟ್ಟಿದ್ರಿ, ಅವರಿಗೆ ಅನಾನುಕೂಲ ಆಗಿ ನಮ್ಮೂರ ಕಾರ್ಯಕ್ರಮದ ನಮ್ಗೆ ಸಂಜೆಗೆ ಬರ್ತು ಅಂತ ಹೇಳಿದ್ರಿ. ಸಂಜೆಗೆ ಚಲೋ ಆಗೈತೆ ಅನಿಸ್ತದ ನನಗೆ. ನಿಮಗೂ ಎಲ್ಲ ನಿವಾಂತಾಗಿ ಬಂದು ಕುಂದ್ರಾಕ ನೆರಳು ಅದ, ಬಿಸಿಲಿಲ್ಲ, ಎಲ್ಲರೂ ತಮ್ಮ ಕೆಲಸ ಮುಗಿಸಿ ಬಂದು ಕುಂತಿದ್ರಿ. ಬೆಳಿಗ್ಗೆಯಿಂದ ಎಲ್ಲರೂ ದಾಸೋತ್ರಿ ಕಾರ್ಯಕ್ರಮದಾಗ ಓಡಾಡಿದ್ರಿ ಇವತ್ತೆಲ್ಲ. ಹೀಗಾಗಿ ಮಹಾಪ್ರಸಾದ ವ್ಯವಸ್ಥೆ ಇರುತ್ತೆ ಅಂತ ಕಾಣಿಸ್ತದ. ಎಲ್ರಿಗೂ ಪ್ರಸಾದ ವ್ಯವಸ್ಥೆನೂ ಮಾಡಿದ್ರಿ. ಈ ಪರಂಪರೆ ಮುಂದುವರಿಲಿ. ಹೊಳಿ ದಂಡಿಗಿರ್ತಕ್ಕಂಥ ಬೀರ್ನಗಡ್ಡಿ ಸಂಪದ್ಭರಿತವಾಗಿ ಶಾಂತಿ ಸುವ್ಯವಸ್ಥೆಯಿಂದ ಬದುಕಲಿ, ನಿಮ್ಮ ಬದುಕು ಹಸನಾಗಲಿ, ರೈತರ ಬದುಕು ಉದ್ಧಾರ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ, ನಾನಂತೂ ಮನಿ ಮಗ ಇದ್ದಂಗೆ, ನಾವು ಯಾವಾಗ ಬೇಕಾದಾಗ ಬರ್ತೀವಿ, ಬೇಕಾದಷ್ಟು ಮಾತಾಡ್ತೀವಿ, ಇಲ್ಲೇ ಪಕ್ಕದಾಗ ಇರ್ತೀವಿ. ನಾವು ಏನ ನಿಮ್ ಜೊತೆ ನಿಮ್ಮ ಕಷ್ಟ ಸುಖಕ್ಕ ನಾನು ಇರ್ತೀನಿ, ನಮ್ಮ ಬೆಂಬಲಕ ನೀವು ಇರ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಇದೇ ರೀತಿ ಇರಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ಚ್ಯುತಿ ಬರಲಾರದ ರೀತಿ ಒಳಗೆ ನಾನು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿ ಪಾಲ್ಗೊಂಡು ನಿಮ್ಮೊಂದಿಗೆ 4 ಮಾತುಗಳನ್ನು ಹಂಚಿಕೊಳ್ತಕ್ಕಂಥ, ನಿಮ್ಮೆಲ್ಲರನ್ನ ಭೇಟಿ ಆಗ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗ್ರಾಮದ ಎಲ್ಲಾ ಹಿರಿಯರು, ಯಾಕಂದ್ರೆ ಎಲ್ಲಾ ಹಿರಿಯರದಾರ, ಎಲ್ಲಾ ಪಾರ್ಟಿ ಅವ್ರದಾರ, ಒಂದಾ ಪಾರ್ಟಿ ಅವ್ರು ಇಲ್ಲಿ. ಹೀಗಾಗಿ ಎಲ್ಲಾ ಪಾರ್ಟಿ ಹಿರಿಯರಿಗೂ ನನ್ನ ಅತ್ಯಂತ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನನಗಿಂತ ಬಸನಗೌಡರ ಮಾತುಗಳನ್ನು ತಾವು ಕೇಳಲಿಕ್ಕೆ ಕಾತರರಾಗಿ ಕುಂತಿದ್ದೀರಿ. ಹೀಗಾಗಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತಿಗೆ ಧನ್ಯವಾದ. ಕರ್ನಾಟಕದಾಗ ಇವತ್ತ ಎಲ್ಲಿ ಹೋದಲ್ಲಿ JCB ಹವಾ ಭಾಳ ಐತಿ. ಯಾಕೆ JCB ಹವಾ ಐತಪ್ಪ ಅಂದ್ರೆ ಇಂಥವೊಬ್ಬ ಬರಬೇಕಾಗೈತೆ ಅವ್ರಿಗೆ. ಈ ನಾಟಕ ಮಾಡೋ ರಾಜಕಾರಣಿಗಳು ನೋಡಿಬಿಟ್ಟಾರೆ, ಸಾಕಾಗೈತಿ. ಈ ಅಪ್ಪ ಗಣನ ಮಗ ಮುಖ್ಯಮಂತ್ರಿ ಆಗೋದು, ಮಗ ಗಣನ ಮೊಮ್ಮಗ ಮುಖ್ಯಮಂತ್ರಿ, ಇವ್ರೇನು ಜಿತ್ತದಾಳೆ ಇನ್ನು ನಾವೆಲ್ಲ.
ಸಾಕಲ್ಲ ರಗಡ್ ಮಾಡ್ಕೊಡ್ರಿ, ತಿಂದಿರಿ, ಉಂಡ್ರಿ, ತಲೆ ಬೋಳ್ಸ್ ಎಲ್ಲ ಜನರದು ಎಷ್ಟ ಮಾಡ್ಕೊಂಡ್ರಿ. ಹಿಂದಾರೆ ಬಿಡ್ರಪ್ಪ ನಮಗ. ನಮ್ಮ ಹುಡುಗರು ನೋಡಿ, ಕರ್ನಾಟಕದಾಗ 3 ಲಕ್ಷ ಖಾಲಿ ಹುದ್ದೆ ಅದಾವು. 2,88,000 ಸರ್ಕಾರಿ ಹುದ್ದೆ ಖಾಲಿ ಅದಾವ. 1 ಲಕ್ಷ ಹುದ್ದೆ ನಿಗಮ ಮಂಡಳಿ ಖಾಲಿ ಅದಾವೆ. ಅದನ್ನು ತುಂಬಲಿಕ್ಕೆ ತಯಾರಿಲ್ಲ. ಬರೀ ಹೆಣ್ಮಕ್ಳಿಗೆ 2,000 ಕೊಟ್ಟಿನಿ, ಫ್ರೀ ಬಾಸ್ ಕೊಟ್ಟಿನಿ. ಹೆಣ್ಮಕ್ಳು ಕೊಟ್ಟರು, ಗಂಡಸರ ಕಡೆ ಕಸ್ಕೊಂಡ್ರು. ನೋಡ್ರಿ, ನಿನ್ನೆ ಯಾರು ಕೇಳಿದೆ, 56 ಪೈಸೆ ಕರೆಂಟ್ ಮತ್ತೆ ಹೆಚ್ಚಾಯ್ತು. ನಿಮ್ದು ನಿಮಗೆ ಕೊಡ್ತಾರ, ನಿಮಗೆ ತಿಳಿಯಲಾಗೈತಿ. ಯಾಕಂದ್ರೆ ನಾ ಹೇಳೋದು ಒಂದು ಪಂಚ ತತ್ವಗಳು ಈ ರಾಜ್ಯಕ್ಕೆ ಬೇಕಾಗ್ಯಾವ. ಬಸವಣ್ಣವ್ರು ಏನು ಹೇಳ್ಯಾರ? ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯ ಮೊಸರು. ಎಟ್ಟು ಅರ್ಥ ಐತಿ ನೋಡಿದ್ರೊಳಗೆ. ಕಾಯಕವೇ ಕೈಲಾಸ ಅಂದ್ರೇನು? ಜನರಿಗೆ ನೀರಾವರಿ ಮಾಡಬೇಕು, ಸರಿಯಾಗಿ 10 ತಾಸು ಕರೆಂಟ್ ಕೊಡಬೇಕು. ಅವ್ರು ದುಡಿಲಕ್ಕೆ ತಯಾರದಾರ, ಅದನ್ನು ಮಾಡೋದಿಲ್ಲ. 2,000 ರೂಪಾಯಿ ಕೊಟ್ಟಾರೇನು, ನೀವು ತೊಗೊಂಡಿರೇನು? ಕೈ ಕೆಸರಾದರೆ ಬಾಯ ಮೊಸರು. ದುಡಿದು ತಿನ್ರಿ ಅಂತ ಹೇಳ್ಯಾರ ಬಸವಣ್ಣವ್ರು. ಪುಕ್ಷಟ್ ತಿನ್ಬೇಡ್ರು, ದುಡಿದು ತಿನ್ರಿ. ದುಡಿದು ಬೇಕಾದ್ರೆ ಏನು ಮಾಡಬೇಕು? ಸರ್ಕಾರ ನೀರಾವರಿ ಯೋಜನೆಗಳನ್ನು ಮಾಡಬೇಕು. ಇವತ್ತು ಕೃಷ್ಣಾ ನದಿ ಮ್ಯಾಗ ಸುಮಾರು 10 ಲಕ್ಷ ಎಕರೆ ಇನ್ನೂ ನೀರಾವರಿ ಆಗ್ತದೆ. ನಮ್ಮ ಮೊನ್ನೆ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ನೀವು ಗ್ಯಾರಂಟಿ ಕೊಡ್ರಿ. ಯಾರು ಕಡು ಬಡವ್ರು ಅದಾರ, ಯಾರು ಕಠಿಣ ಪರಿಸ್ಥಿತಿ ಅದ ಅಂಥ ಬಡವ್ರಿಗೆ ಕೊಡ್ರಿ, ಅದೇನು ತಪ್ಪಿಲ್ಲ. ಆದ್ರೆ ಈ ರಾಜ್ಯದಲ್ಲಿ ನಮ್ಮ ರೈತರಿಗೆ ಕೃಷ್ಣಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ 1,16,000 ಕೋಟಿ ರೂಪಾಯಿ ಸಾಲ ತೆಗಿಲಕತ್ತೀರಿ. ಎದಕ್ಕೆ ತೆಗಿಲಕತ್ತೀರಿ? ಗ್ಯಾರಂಟಿದು 65ರಿಂದ 70,000 ಕೋಟಿ ಸರ್ಕಾರಿ ನೌಕರದಾರ ಪಗಾರ ಮಾಡ್ಲಿಕ್ಕೆ ರೊಕ್ಕ ತೆಗಿಲಕತ್ತಾರೆ ಸಾಲ. ಮತ್ತೇನು ನಿಮಗೇನು ಬೇರೆ ಸ್ಕೀಮ್ ತರೋದಕ್ಕಲ್ಲ. ನಿಮಗೆ 8 ಲಕ್ಷ ಕೋಟಿ ಆಗೈತಿ ಈಗ ಸಾಲ ಕರ್ನಾಟಕ ಮ್ಯಾಗ. ನೀವೇನತ್ತೀರಿ ಬಿಡ್ರಿ, ಸರ್ಕಾರಕ್ಕಾಗೈತೆ, ನಮಗೇನು ಆಗ್ತದೆ ಅದು. ಮುಂದೆ ನಿಮ್ಮ ಹೊಲದ ಉತ್ತಾರೆ ಮ್ಯಾಗ ಬೋಜಾ ಕೂತ ಮ್ಯಾಗ ಹತ್ತೀರಿ, ಅಯ್ಯಪ್ಪ ಇದು ನಮಗೆ ಮಾಡಿದ್ರಪ್ಪ.